ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಬೆಳಗ್ಗೆಯಿಂದ ಇದು 3ನೇ ಸತಿ ಕೃಷ್ಣನ ವಾಣಿ ಮಾಡಕ್ಕೆ ಕೂತಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಮಾಡಕ್ಕಾಗ್ತಿಲ್ಲ ಅಥವಾ ಮಾಡಿದ್ದು ಡಿಲೀಟ್ ಆಗ್ತಾ ಇದೆ. ಸೊ ಇಟ್ಸ್ ಓಕೆ, ಏನೇನಾಗುತ್ತೋ ಆಗ್ಲಿ. ಸದ್ಯಕ್ಕೆ ನಿಮ್ಮ ಒಂದು ಇಂಟರ್ನಲ್ ಸೋಲ್ ಏನಿದೆ, ನಿಮ್ಮ ಒಂದು ದೈಹಿಕ ಆರೋಗ್ಯದ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ ಅಂಡ್ ಎನ್ ಎನರ್ಜಿನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಯಾರೋ ಒಂದು ಪ್ರಯೋಗದ ಮುಖಾಂತರ ಉಪಯೋಗಿಸ್ಕೊಳ್ತಿದ್ದಾರೆ, ಅದರಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡಿ, ಗಣೇಶ ನಿಮ್ಗೆ ಸರಿಯಾದ ಮಾರ್ಗದರ್ಶನ ತೋರಿಸ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರಾದ್ರೂ ನಿಮ್ಗೆ ಗಣೇಶನ ಕುರಿತು ಏನಾದ್ರೂ ಹೇಳಿದ್ರೆ, ಅಥವಾ ಉಪಾಯ ಇರ್ಬೋದು, ಅಥವಾ ಏನಾದ್ರೂ ಸಮಸ್ಯೆಗಳಿಗೆ ಪರಿಹಾರ ಇರಬಹುದು ಹೇಳಿದ್ರೆ ಅದನ್ನ ಪಾಲಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಗಣೇಶನ ದೇವಸ್ಥಾನ ಕೂಡ ಕಟ್ಟಬೇಕಾಗಿದೆ. ಯಾವಾಗ ಕಟ್ತೀರಾ, ಎಷ್ಟು ದಿವಸದಿಂದ ಹೇಳೋದು ಅನ್ನುವಂಥದ್ದು ಇದೆ. ಸೊ ಟೈಮ್ ಕಡಿಮೆ ಇದೆ, ಬೇಗ ಗಣೇಶನ ದೇವಸ್ಥಾನನ ಕಟ್ಟಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ನೆಗೆಟಿವಿಟಿ ತುಂಬಾ ಮಾಡ್ತಾ ಇದ್ದಾರೆ, ಆ ನೆಗೆಟಿವಿಟಿಯಿಂದ ಒಂದಷ್ಟು ರಕ್ಷಣೆಯನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಕ್ಷೆಯ ಅಗತ್ಯ ಇರಬಹುದು ಅಥವಾ ರಕ್ಷಣೆಯ ಅಗತ್ಯ ಕೂಡ ಇರಬಹುದು, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಲಕ್ಷ್ಮೀ ನರಸಿಂಹರ ಒಂದು ಆಶೀರ್ವಾದದಿಂದ ಒಳ್ಳೆಯವರಿಗೆ ಇಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ಬಹುದು, ಬಟ್ ಖಂಡಿತವಾಗ್ಲೂ ಇಲ್ಲ, ದುಷ್ಟರ ಒಂದು ನಿಗ್ರಹನ ಸ್ವಾಮಿ ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ತಂದೆ ಕಡೆಯಿಂದ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೇನ್ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಅಥವಾ ಏನ್ ತೊಂದರೆ ಮಾಡ್ತಿದ್ರು ಅವರು, ಇವನ್ ಅದು ನೆಗೆಟಿವ್ ಎನರ್ಜಿ ಆಗಿ ಅವರು ತೊಂದರೆ ಮಾಡ್ತಾ ಇರ್ಲಿ ಅಥವಾ ನೆಗೆಟಿವಿಟಿ ಮುಖಾಂತರ ನಿಮ್ಗೆ ತೊಂದರೆನ ಮಾಡ್ತಾ ಇರ್ಲಿ, ಸೊ ಅದನ್ನ ಸ್ವಾಮಿ ನಿಗ್ರಹ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸ್ವಾಮಿ ಮೌನವಾಗಿ ಇದ್ದಾನೆ, ಯಾಕೆ ಅಂದ್ರೆ ಚಿಂತೆಯಲ್ಲಿ ಬಿದ್ದಿದ್ದಾನೆ ನರಸಿಂಹ ಸ್ವಾಮಿ ಇವಾಗ. ಯಾಕೆ ಅಂದ್ರೆ ನಿಮ್ಮ ಪ್ರಾರ್ಥನೆಯನ್ನ ಹೇಗ್ ಕೇಳಿಸ್ಕೊಳ್ಬೇಕು ಅನ್ನೋದೇ ಭಗವಂತನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಒಂದೇ ಒಂದು ಮಾತು, ನಿಮ್ಮ ಒಂದೇ ಒಂದು ಮಾತು ಎಲ್ಲವನ್ನೂ ಕೂಡ ಮುಗಿಸ್ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ರೆಡಿ ಇದೆ, ಒಂದ್ ರೀತಿ ಪ್ರಪಂಚನೇ ಪ್ರಳಯ ಆದ್ರೂ ಆಗ್ಬಿಡುತ್ತೆ, ಆ ರೀತಿಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಇದು ನೀವು ಭಗವಂತನಲ್ಲಿ ಮಾಡುವಂತ ಪ್ರಾರ್ಥನೆ, ನನಗ್ ಸಾಕಾಯ್ತು, ನನ್ಗೆ ಇವ್ರನ್ನ ಮುಗಿಸ್ಬಿಡು, ನನ್ಗೆ ಇದ್ರ ಅಂತ್ಯ ಕೊಡುವಂತ ಒಂದೇ ಒಂದ್ ಮಾತು ಕೇಳಿದ್ರೆ ಸಾಕು, ಖಂಡಿತವಾಗ್ಲು ನಿಮ್ಮ ಶತ್ರುಗಳು ಎಷ್ಟೇ ದೊಡ್ಡೋರಿರ್ಲಿ ಅವ್ರ ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅವರಿಗೆ ಕಾಲಿಗೇನೋ ತೊಂದರೆ ಆಗಿ ಹೋಗ್ಬೋದು, ಅಥವಾ ಅವರ ಹಾರ್ಟ್ ಏನೋ ಸಮಥಿಂಗ್. ಗಣೇಶ ತೊಂದರೆ ಆಗಿ ಹೋಗ್ಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ತಾಳ್ಮೆ ಅನ್ನೋದು ಇರ್ಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ಹೋಗ್ಲಿ ನಿಮ್ ಶತ್ರುಗಳು ಬದುಕೊಳ್ಳಿ ಅಂತ ಬಿಟ್ಬಿಡಿ. ಯಾಕೆ ಅಂದ್ರೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಕೆಲವು ಸೈಲೆಂಟ್ ಏನ್ ಹೇಳುತ್ತೆ ಅಂತ. ದೇವರು ತುಂಬಾ ತಡಿತಾ ಇದ್ದಾರೆ, ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಅವರ ಕೋಪನ, ಅವರ ತಾಳ್ಮೆನ ನೀವು ತುಂಬಾ ಪರೀಕ್ಷೆ ಮಾಡ್ಬಿಟ್ಟಿದ್ದೀರಾ. ಸೊ ಈಗ ಆ ಒಂದು ಮುಗ್ಧತನ ಏನಿದೆ, ನಿಮ್ಮ ಮುಗ್ಧತನ ಅಥವಾ ನಿಮ್ಮ ಒಂದು ಅಮಾಯಕತೆನ ದುರುಪಯೋಗನ ಪಡಿಸ್ಕೊಂಡು ನಿಮ್ಮನ್ನ ಈ ಹಂತಕ್ಕೆ ತಗೊಂಬಂದಿಟ್ಟಿ ನೀವೆಲ್ಲವನ್ನು ಅಂತ ರೀತಿಲಿ ಏನ್ ಮಾಡಿದ್ದಾರೆ, ಇದರ ಅಂತ್ಯ ಅತ್ಯಂತ ಹೀನಾಯವಾಗಿ ದಾರುಣವಾಗಿ ಆಗತ್ತೆ. ಇದು ಅಕ್ಷರಶಃ ನಿಜ ಅನ್ನುವಂಥದ್ದು ಇದೆ. ನಿಮ್ಗೆ ಏನೇ ತೊಂದರೆ ಆಗಿರ್ಲಿ ಅದೆಲ್ಲವೂ ಕೂಡ ಅವರಿಗೆ ರಿಪೀಟ್ ಆಗುತ್ತೆ. ಅವ್ರಿಗೆ ನಿಮ್ಗಾದ್ರೂ ಅವಕಾಶಗಳ ಮೇಲೆ ಅವಕಾಶ ಇದೆ. ಯಾರು ಏನೇ ಪ್ರಯೋಗ ಮಾಡ್ಲಿ, ಏನೇ ತೊಂದರೆ ಮಾಡ್ಲಿ, ಎಂಥದ್ದೇ ಸಮಸ್ಯೆ ಬರ್ಲಿ, ಆ ಸಮಸ್ಯೆಯನ್ನ ಮೀರಿ ನಿಲ್ಲೋ ಅಂಥದ್ದು, ಆ ಸಮಸ್ಯೆಯಿಂದ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲಗಳಿಂದ, ನಿಮ್ಮ ಒಂದಷ್ಟು ದಾನ ಧರ್ಮಗಳಿಂದ ನಿಮ್ಮ ಜೀವನ ಚೆನ್ನಾಗಿ ಬೆಟರ್ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಅವರಿಗೆ ಆ ಅವಕಾಶ ಇಲ್ಲ. ಯಾರಿಗೆ? ನಿಮ್ಮ ಶತ್ರುಗಳಿಗೆ. ನಿಮ್ಮ ಎನರ್ಜಿನ ಉಪಯೋಗಿಸ್ಕೊಳ್ತಾ ಇರ್ಬೋದು, ನಿಮ್ಮ ವಿರುದ್ಧ ಒಂದಷ್ಟು ಸಂಚುಗಳನ್ನ ಮಾಡಿರ್ಬೋದು, ಅಥವಾ
ನಿಮ್ಮನ್ನ ಪಡ್ಕೊಳ್ಳುವಂತ ಹಂಬಲದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿರ್ಬೋದು ಅದು. ಜೊತೆಗೆ ಯಾರೋ ಒಬ್ಬರಿಗೆ ಆ ನಂಗೆ ಗೊತ್ತಿಲ್ಲ, ನಂಗೆ ರೀಡಿಂಗ್ ಮಾಡಕ್ಕೆ ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ 3 ಸತಿ ನಾನು ಇದನ್ನ ಕಟ್ ಮಾಡಿದೀನಿ ಎನರ್ಜಿ ಹೋಗ್ಬೇಕು ಅಂತ. ಬಟ್ ರಿಪೀಟೆಡ್ ಆಗಿ ಅದೇ ಒಂದಿದೆ. ಒಬ್ಬ ವ್ಯಕ್ತಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಅನ್ಫಾರ್ಚುನೇಟ್ಲಿ ಅದು ನಿಮ್ಗೆ ತುಂಬಾ ಬೇಕಾದವರು ಆಗಿರ್ತಾರೆ ಅನ್ನುವಂಥದ್ದು ಇದೆ. ಒಬ್ಬ ತಂದೆನ ಒಬ್ಬ ಮಗು ಕಳ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ, ಯಾರು ಅಂತ. ಬಟ್ ಇದ್ರಲ್ಲಿ ನಿಮ್ಗೇನು ಆಗೋದಿಲ್ಲ. ಬಟ್ ಎಸ್ಪೆಷಲಿ ಈಗಾದ್ರೂ ನಿಮ್ಮ ದುರಂಕಾರನ ಬಿಟ್ಟು ದೇವರಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾಣನ ಉಳಿಸೋದಕ್ಕೆ ಭಗವಂತ ಈಗ ಕೂಡ ಒಂದು ಅವಕಾಶನ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ನಿಮ್ಮ ಶತ್ರುಗಳಿಗೇನೆ ಇಲ್ಲಿ ಮೆಸೇಜ್ ಹೋಗ್ತಾ ಇದೆ. ಸೊ ಅವರು ನೋಡ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅವ್ರೇನಾದ್ರೂ ನೋಡ್ತಾ ಇದ್ರೆ ಇದನ್ನ ಅವರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ಈ ಒಂದು ಸಮಸ್ಯೆನ ಅವರು ಕ್ಷಮಾಪಣೆನ ದೇವರಿಗೆ ಕೇಳಿ ಒಂದು ದೇವರಿಗೆ ಶರಣಾಗ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಒಬ್ರು ವೈಫನ್ನ ತುಂಬಾ ಗೋಳು ಹಿಡ್ಕೊಂಡಿದ್ದಾರೆ, ತುಂಬಾ ತೊಂದರೆನ ಮಾಡ್ಸಿದ್ದಾರೆ. ಅಂಥವ್ರಿಗೂ ಕೂಡ ದ ಫೈನಲ್ ಗುಡ್ ಬೈ ಭಗವಂತ ಹೇಳ್ತಾನೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ. ಬಟ್ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಗೆ ಕೊಟ್ಟಿರುವಂತ ಕಾಟ ಕಮ್ಮಿ ಏನಲ್ಲ, ಅವ್ರು ಆರ್ಭಟಿಸಿರುವಂಥದ್ದು ಕೂಡ ಕಮ್ಮಿ ಏನಲ್ಲ. ಸೊ ಇಲ್ಲಿ ತಂದೆ ಮಗ ಇಬ್ರು ಕೂಡ ಒಟ್ಟಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ, ನಂಗೆ ಹೇಳಕ್ಕೆ ಬೇಜಾರಾಗ್ತಿದೆ. ಯಾರೋ ನನಗೆ ಪರಿಚಯ ಇರೋರು ಎನರ್ಜಿ ಬೇರೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹೇಗೆ ಹೇಳ್ಬೇಕೋ ಏನ್ ಮಾಡ್ಬೇಕೋ ಗೊತ್ತಿಲ್ಲ ನನಗೆ. ಅವ್ರವ್ರಿಗೆ ಬಿಟ್ಟಿದ್ದು, ಯಾಕೋ ಅವರಿಗೆ ಗಣೇಶ ಕೃಷ್ಣ. ಸೊ ಎಸ್ ಆಂಜನೇಯ ಕಾಪಾಡಪ್ಪ. ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನಾರಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಆಗತ್ತೆ ನೋಡಿ. ಕರೆಕ್ಟಾಗಿ ಹೇಳಿದ್ದಾರೆ ಭಗವಂತ. ನೀವ್ ಹಿಂಗೆ ಮೆರಿತಾ ಇದ್ರೆ ಇದೆಲ್ಲ ನಿಮ್ಮ ಶತ್ರುಗೆ. ಈವನ್ ನಿಮ್ಮಲ್ಲೂ ದುರಾಂಕಾರ ಇದ್ರೆ ಭಗವಂತನಿಗೆ ಶರಣಾಗ್ಬಿಡಿ. ಸೊ ಇಷ್ಟು ದಿನ ನಿಮ್ಮ ಪ್ರಾರ್ಥನೆಯಿಂದ ಅವರು ಬದುಕಿದ್ರು. ಇನ್ ಮುಂದೆ ನಿಮ್ಮ ವೈಫ್ ಏನಿದ್ದಾರೆ ಅವ್ರೇನಾದ್ರೂ ದೇವರಲ್ಲಿ ಪ್ರಾರ್ಥನೆ ಇಟ್ರು ಅಂದ್ರೆ ನೀವು ಉಳಿಯಲ್ಲ. ಇದೊಂದು ಉತ್ತರ ಇಲ್ಲಿ ಇದೆ. ಸೊ ಎಸ್ಪೆಷಲಿ ಮೇಲ್ ಪರ್ಸನ್ಗೆ ತೊಂದರೆ ಆಗೋದು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಯಾವಾಗ ನೀವು ಅದೇ ಭಗವಂತನಿಗೆ ಶರಣಾಗ್ಬಿಡ್ತೀರಾ, ಎಲ್ಲರನ್ನೂ ರಕ್ಷೆ ಹಾಕ್ಬಿಡ್ತಾನೆ ಭಗವಂತ. ಎಲ್ಲರಿಗೂ ಕೂಡ ರಕ್ಷೆನ ಕೊಡ್ತಾನೆ ಅನ್ನುವಂಥದ್ದು. ನಿಮ್ಮ ತಪ್ಪನ್ನ ತಿದ್ಕೊಳ್ಳುವಂತ ಸಮಯ ಬಂದಿದೆ. ನಿಮ್ಮ ತಪ್ಪನ್ನ ತಿದ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನ್ ಪ್ರಾಣಿಗಳು ಅಂತ ಕೂಡ ನೋಡ್ದಿರಾ ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಪ್ರಯೋಗಗಳು ಕೂಡ ಯಾರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ಮುಟ್ಸುತ್ತೆ. ಒಂದು ಜೀವದ ಬೆಲೆ, ಜೀವನದ ಬೆಲೆ ನಿಮ್ಗೆ ಗೊತ್ತಿಲ್ವಾ? ಇದು ಕೂಡ ಪ್ರಶ್ನೆ ಇದೆ ಇಲ್ಲಿ. ಸೊ ನಂಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ. ಬಟ್ ತುಂಬಾ ಒಂದು ಒಂದ್ ರೀತಿ ಶತ್ರುಗಳ ಎನರ್ಜಿನೇ ಇದೆ. ಸೊ ಶತ್ರುಗಳ ರೀಡಿಂಗ್ 3 ವಾರದಿಂದ ಕಂಟಿನ್ಯೂಸ್ ಆಗಿ ಕೃಷ್ಣ ಗರಡಲ್ಲಿ ಬರ್ತಿದೆ. ಯಾಕೆ ಅಂದ್ರೆ ಇಲ್ಲಿ ಸ್ಥಿತಿಕಾರಕ ಕೃಷ್ಣ ಆಗಿರ್ತಾರೆ, ಅಂದ್ರೆ ವಿಷ್ಣು ಆಗಿರ್ತಾರೆ. ಬ್ಯಾಲೆನ್ಸಿಂಗ್ ಎನರ್ಜಿ ಮಾಡೋದು. ಬ್ರಹ್ಮ ಸೃಷ್ಟಿ ಮಾಡೋದ್ರೆ ವಿಷ್ಣು ಮ್ಯಾನೇಜ್ ಮಾಡೋದು, ಶಿವಪ್ಪ ಅದನ್ನ ಅಂತ್ಯ ಮಾಡೋದು, ಅಂದ್ರೆ ಲಯ ಮಾಡೋದು. ಹಾಗಾಗಿ ಈ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲಿ ವಿಷ್ಣು ದಶಾವತಾರಿ ಆಗಿರೋದ್ರಿಂದ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಗೆ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ಸೊ ಆ ಎಚ್ಚರಿಕೆನ ನೀವು ಧಿಕ್ಕರಿಸಿ ಹೋಗ್ತಾ ಇದ್ದೀರಾ, ಇದರಿಂದ ಅಪಾಯಗಳು ಇದೆ ಅನ್ನುವಂಥದ್ದು. ಜೊತೆಗೆ ಯಾವುದೋ ಒಂದು ಬಂಡೆ ಅಥವಾ ಯಾವುದೇ ಒಂದು ಕಲ್ಲು, ಯಾವುದೋ ಒಂದು ವಿಗ್ರಹ ಹುಡುಕ್ತಾ ಇದ್ರೆ ಕೆಲವು ವಿಗ್ರಹಗಳು ನೆಗೆಟಿವಿಟಿಲಿ ಇದೆ, ಆ ಕಲ್ಲುಗಳು ನೆಗೆಟಿವಿಟಿಲಿ ಇದೆ. ಆ ಕಲ್ಲನ್ನ ಆಯ್ಕೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಏನೋ ಒಂದು ದೇವಸ್ಥಾನ ಕಟ್ಟಕ್ಕಿರ್ಬಹುದು ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಒಳ್ಳೆ ಸ್ಥಳ ಇದು, ಈ ಜಾಗ ತುಂಬಾ ಚೆನ್ನಾಗಿದೆ, ಈ ಜಾಗದ ಕಲ್ಲನ್ನ ತಗೊಂಡ್ರೆ ನಾವು ಚೆನ್ನಾಗಿ ಶಿಲೆ ಮಾಡ್ಬೋದು, ವಿಗ್ರಹ ಮಾಡ್ಬೋದು ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಆ ಕಲ್ಲುಗಳಲ್ಲೇ ನೆಗೆಟಿವ್ ಎನರ್ಜಿ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೂ ಒಂದು 10ರಿಂದ 15 ಕಲ್ಲುಗಳು ಇಲ್ಲಿ ರಿಜೆಕ್ಟ್ ಮಾಡ್ಬೇಕು ನೀವು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸಾಮೂಹಿಕ ಸಮಾಧಿ ಮೇಲೆ ಒಂದು ದೇವಸ್ಥಾನನ ಕಟ್ಟುವಂತ ಪ್ರಯತ್ನ ಕೂಡ ಯಾರೋ ಮಾಡ್ತಾ ಇದ್ದಾರೆ. ಇದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಗೊತ್ತಿಲ್ಲ, ಏನೋ ಒಂದು ಸತ್ತ ಪ್ರಾಣಿಗಳನ್ನ ತಗೊಂಡೋಗಿ ಹಾಕಿ ಮೇಲೆ ಹಾಕಿ
ಎಲ್ಲ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ದೇವಸ್ಥಾನ ಕಟ್ಟುವಂಥ ರಾಕ್ಷಸ ಪ್ರವೃತ್ತಿನ ಯಾರೋ ಇಲ್ಲಿ ತಲೆಯಲ್ಲಿ ಇಟ್ಕೊಂಡು ಅದ್ರ ಕಾರ್ಯನ ಮಾಡ್ತಿದ್ದಾರೆ. ಇದು ಎಸ್ಪೆಷಲಿ ರಾತ್ರಿ ವೇಳೆಯಲ್ಲಿ ಈ ಕಾರ್ಯಾಚರಣೆ ಎಲ್ಲಾ ರೀತಿಯ ಪ್ರಾಣಿಗಳನ್ನು ತಗೊಂಡೋಗಿ ಅಲ್ಲಿ ಹಾಕುವಂಥದ್ದು. ಅಯ್ಯಪ್ಪ! ಒಂದ್ ನಿಮಿಷ ಭಯ ಆಗೋಯ್ತು. ನೆರಳು ಹಾಗೆ ಪಾಸ್ ಆಗೋಯ್ತು. ಆ ಗಣೇಶ ಕಾಪಾಡು ನನ್ನ. ಆ ತರ ಒಂದು ರಾಕ್ಷಸ ಪ್ರವೃತ್ತಿನ ಯಾರೋ ಮಾಡ್ತಿದ್ದಾರೆ. ಜೊತೆಗೆ ಆ ಜಾಗದಲ್ಲಿ ಏನಿದೆ, ಕೆಳಗಡೆ ಒಂದು ಪುರಾತನವಾದಂಥ ದೇವಸ್ಥಾನ ಇದೆ ಇದು. ಇದು ಅನಾದಿ ಕಾಲದ ದೇವಸ್ಥಾನ. ಆ ಜಾಗದ ಮಹಿಮೆ ಗೊತ್ತಿದೆ ಅವರಿಗೆ. ಗೊತ್ತಿದ್ರೂ ಕೂಡ ಅದರ ಮೇಲೆ ಇದೆಲ್ಲವನ್ನು ಕೂಡ ಹಾಕಿ ಅದ್ರ ಮೇಲೆ ಒಂದು ಶಕ್ತಿಯುತವಾದಂಥ ದೇವಸ್ಥಾನ ಕಟ್ಟುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಚಿಕ್ಕದಾಗಿ ಒಂದು ಗುಡಿ ಕಟ್ತಾರೇನೋ ಗೊತ್ತಿಲ್ಲ. ಕಟ್ತಾರೆ. ಕಟ್ಟಾದ್ಮೇಲೆ ಅದಕ್ಕೆ ಒಂದಷ್ಟು ವಿಧಗಳಲ್ಲಿ ಮುಂದಿನ ವಿಕಾರಗಳನ್ನ ಅವರು ನೋಡ್ತಾರೆ ಅನ್ನುವಂಥದ್ದು ಇದೆ. ಆ ವಿಕಾರತೆ ಹೇಗಿರುತ್ತೆ ಅಂದ್ರೆ, ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಬದುಕಿದ್ರೆ ನೋಡೋಣ. ಎಸ್ಪೆಷಲಿ ಅವರು ಎಷ್ಟು ಪ್ರಾಣಿಗಳನ್ನ, ಎಸ್ಪೆಷಲಿ ಎಷ್ಟು ಗೋಮಾತೆನ ಅಲ್ಲಿ ಇಲ್ಲ ಅನ್ಸಿದಾರೋ, ಅಷ್ಟು ಗೋಮಾತೆಗಳು ಒಂದಾಗಿ ನಿಂತು ಅಲ್ಲಿ ಅವರ ವಿರುದ್ಧ ಅಟ್ಟಹಾಸನ ಸಾರ್ತಾಳೆ. ಗೋಮಾತೆನೆ ಅಟ್ಟಹಾಸನ ಸಾರ್ತಾಳೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಖಂಡಿತವಾಗ್ಲೂ ಗೋಮಾತೆ ಅಲ್ಲಿ ಎಷ್ಟು ಗೋಮಾತೆಗಳನ್ನ ಅಲ್ಲಿ ಬಲಿ ಹಾಕಿದ್ದಾರೆ ಅಂದ್ರೆ ಹಾಕ್ತಾನೆ ಇದ್ದಾರೆ. ಇನ್ನ ಕೂಡ ನಿಲ್ಸಿಲ್ಲ. ಸೊ ಇರ್ಲಿ, ಅವ್ರವ್ರ ಪೂರ್ವಾರ್ಜಿತ ಪಾಪ ಕರ್ಮಗಳನ್ನ ಈ ಜನ್ಮದಲ್ಲೂ ಕೂಡ ಪಾಪ ಕರ್ಮಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಅವರ ಹೆಂಡತಿರ ಒಂದು ಪುಣ್ಯ ಅವ್ರನ್ನ ಕಾಪಾಡ್ತಿದೆ ಅನ್ನೋದು ಬಿಟ್ರೆ ಅವ್ರಿಗೆ ಇನ್ಯಾವುದೇ ಪುಣ್ಯ ಅನ್ನೋದು ಇಲ್ಲ. ಈಗಲೇ ಅವರು ಅದನ್ನ ನಿಲ್ಸಿ ಭಗವಂತನಿಗೆ ಶರಣಾಗ್ತಾರೆ ಅನ್ನುವಂಥದ್ದು ಇದೆ. ಶರಣಾಗಿದ್ದೆ ಆದ್ರೆ ಖಂಡಿತವಾಗ್ಲೂ ಅವರಿಗೆ ಮುಂದಿನ ಜನಾಂಗಕ್ಕೆ ರಕ್ಷೆ ಅನ್ನೋದು ಇದೆ. ಇಲ್ಲ ಅಂದ್ರೆ ಅವರ ಇಡೀ ಮುಂದಿನ ಜನಾಂಗ ಯಾವುದೇ ಕಾರಣಕ್ಕೂ ಏಳಿಗೆ ಆಗೋದಿಲ್ಲ. ಮತ್ತೆ ಆ ಜಾಗ ಏನಿದೆ, ಈಗಾಗ್ಲೇ ಅಪವಿತ್ರ ಏನ್ ಮಾಡಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಅಲ್ಲಿ ಜಲಪ್ರವಾಹ ಆಗತ್ತೆ. ಜಲಪ್ರವಾಹ ಆಗಿ ಆ ಜಾಗ ಶುದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿವರೆಗೂ ನೀವು ಈ ಒಂದು ಮೂರ್ಖ ಕೆಲಸನ ಈಗ ನಿಲ್ಸಿ ಅಲ್ಲಿ ಅದನ್ನೆಲ್ಲ ತಗ್ಸಿ ಕ್ಲಿಯರ್ ಮಾಡಿ ಪುಣ್ಯ ಮಾಡಿಸಿ ಶುದ್ಧೀಕರಿಸಿ ನಿಮ್ಮ ಪಾಪ ಕರ್ಮಗಳನ್ನ ನೀವು ತೊಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಿಮ್ಮ ಯಾವ ಯುಗದಲ್ಲೂ ನಿಮ್ಗೆ, ನಾ ಹೇಳೋದಿಲ್ಲ, ನಿಮ್ಮ ಇಚ್ಛೆ ನಿಮಗ್ ಬಿಟ್ಟಿದ್ದು. ಈಗ ನಿಮಗ್ ಬಂದಿರೋದು ಎಷ್ಟೇ ಇಲ್ಲಿ, ಯಾರಿಗೆ ಹೋಗ್ತಿದೆ ನಿಜವಾಗ್ಲೂ ನನಗ್ ಗೊತ್ತಿಲ್ಲ, ಯಾಕೆ ಹೋಗ್ತಿದೆ ನನಗ್ ಗೊತ್ತಿಲ್ಲ. ಬಟ್ ಆ ಭಗವಂತ ಇಲ್ಲಿ ನೋಡ್ದಿದ್ದಾನೆ ಅಂತ ಅನ್ಕೊಂಡು ಈ ಒಂದು ಕ್ಷಮಾಪಣೆಯನ್ನ ಕೇಳಿ ಭಗವಂತನಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಶತ್ರುಗಳು ತುಂಬಾನೇ ಕೆಟ್ಟ ರೀತಿಲಿ ಈಗಂತೂ ಎಲ್ಲಾ ಕಡೆ ದೇವಸ್ಥಾನ, ಹೌದು, ಕಲಿಯುಗದಲ್ಲಿ ದುಷ್ಟರ ಒಂದು ಅಟ್ಟಹಾಸ ಮುಂದುವರೆದಿದೆ, ಜಾಸ್ತಿ ಇದೆ, ಪ್ರಯೋಗಗಳು ಜಾಸ್ತಿ ಇದೆ. ಎಸ್ಪೆಷಲಿ ಪ್ರೇತಗಳನ್ನ, ಬದುಕಿರೋರ್ನ ಸಾಯಿಸ್ಬಿಟ್ಟು, ಬದುಕಿದಾಗ ಅವ್ರ ಕಂಟ್ರೋಲಿಗೆ ಸಿಕ್ಲಿಲ್ಲ ಅಂದ್ರೆ ಸಾಯಿಸ್ಬಿಟ್ಟಾದ್ರೂ ಅವ್ರ ಕಂಟ್ರೋಲಿಗೆ ತಗೊಳ್ಳುವಂತ ಮೂರ್ಖ ಪ್ರವೃತ್ತಿಯಲ್ಲಿ ಇದ್ದಾರೆ. ಅಂಥವ್ರಿಗೆ ಹೆಚ್ಚು ಶಕ್ತಿಶಾಲಿಯಾಗಿರುವಂತ ದೇವಿ ದೇವಸ್ಥಾನಗಳು ಬೇಕು. ಆದರೆ ಈ ತರ ಗೋಮಾತೆನ ಬಲಿ ಕೊಟ್ಟು ನೀವು ದೇವಸ್ಥಾನನ ಕಟ್ಟಿ ಅಲ್ಲೇನೋ ಇನ್ನೊಂದು ಮಾಡಿ ಏನ್ ಸಾಧನೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಸೊ ಈ ತರ ಒಂದು ದಿಢೀರ್ ಹೆಸರು ಮಾಡೋದಕ್ಕೋಸ್ಕರ ಇಷ್ಟೊಂದು ನೀವು ಇದು ಮಾಡಿದ್ರೆ ನೀವು ಮಾನವ ಜಾತಿಗೆ ನಾಲಾಯಕ್ ಅನ್ನುವಂಥದ್ದು ಇದೆ ಇಲ್ಲಿ. ನಿಮಗ್ ಬಿಟ್ಟಂತ ವಿಚಾರ. ಸೊ ಗೊತ್ತಿಲ್ಲ, ನಂಗೆ ಅದೆಷ್ಟು ಕೋಪ ಬರ್ದಿದೆ ಅಂದ್ರೆ ನಂಗೆ ಹಾಗೆ ಲೈವ್ ಅಲ್ಲಿ ಕಾಣಿಸೋ ತರ ಕಾಣಿಸ್ತಾ ಇದೆ ಇಲ್ಲ ನೋಡಿ. ಗೇ ಟು ಹೆಲ್ಸ್, ನರಕಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲೂ ಹೋಗೋದೇ ಬೇಡ. ಸೊ ಆ ಸ್ಥಳಕ್ಕೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಬೆಳಕಿಗೆ ಬರುತ್ತೆ. ಅದು ಬೆಳಕಿಗೆ ಬಂದಾಗ ಆ ಸ್ಥಳಕ್ಕೆ ಹೋದ್ರೆ ಸಾಕು, ಡೈರೆಕ್ಟ್ ನರಕಕ್ಕೆ ಹೋಗ್ತಾರೆ. ಅಲ್ಲಿ ಹೋದವ್ರಿಗೆ ಯಾರಿಗೂ ಉದ್ಧಾರ ಆಗೋದಿಲ್ಲ, ಒಳ್ಳೇದು ಕೂಡ ಆಗೋದಿಲ್ಲ. ಜೊತೆಗೆ ನಿಮ್ಮ ದುರಭ್ಯಾಸಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಸೊ ಬಾಬಾ ಕರ್ದ, ಬಾಮೈದ ಕರ್ದ, ಅಥವಾ ಇನ್ಯಾರೋ ಕರೆದ್ರು ಅನ್ಬಿಟ್ಟು ಹೊಸ್ತಡಕಿನ ದಿನ, ಎಸ್ಪೆಷಲಿ ಹೊಸ್ತಡಕಿನ ದಿನದ ಎನರ್ಜಿ ಇದೆ ಇಲ್ಲಿ. ಏನೋ ಒಂದು ಏನ್ ಹೇಳೋದು, ಯುಗಾದಿ ಆಗಿ ನೆಕ್ಸ್ಟ್ ಡೇ ಬರುತ್ತಲ್ಲ, ಆ ದಿನದ ಇಸ್ಪಿಟಾಟ ಆಡಕ್ ಹೋಗಿ ಏನೋ ಒಂದು ಸಮಸ್ಯೆ ಮಾಡ್ಕೊಂಡು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬರ್ತೀರಾ. ಇನ್ ಕೆಲವರು ಜಾಗದಲ್ಲಿ ಮಾರಾಮಾರಿ ಆಗಿ ಒಂದಷ್ಟು ಪ್ರಾಣಕ್ಕೆ ಸಂಚಕಾರನ ತಂದ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವರಿಗೆ ಕೋರ್ಟು, ಕಚೇರಿ, ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡೋದಾಗೆ ಆಗತ್ತೆ.
ಯಾರ್ಯಾರು ಈ ಒಂದು ಎಸ್ಪೆಟ್ಟು, ಜೂಜು ಏನ್ ಆಡ್ತೀರಾ ಅಥವಾ ಯಾವುದೇ ರೀತಿಲಿ ನೀವೇನ್ ಮಾಡ್ತೀರೋ ಹೊಸ್ದಡ್ಕಿನ್ ದಿನ ಇಡೀ ದಿನ ನೈಟಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಬೆಳಗ್ಗೆ 3 ದಿನ ಅದೇ ಹಬ್ಬ. ಸೊ ನಮ್ಮನೇಲಿ ಅದೇ ತಂದೆ, ತಾಯಿ, ಅಣ್ದಿರೆಲ್ಲ ಬದುಕಿದಾಗ ಹಾಗೆ ಮಾಡ್ತಿದ್ರು. ಬಟ್ ಅವರೆಲ್ಲೂ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ನಮ್ಮಪ್ಪ ಎಲ್ಲ ಮನೇಲೆ ಕೂತ್ಕೊಂಡು ನಮ್ಮಪ್ಪ, ನಮ್ಮಮ್ಮ ಎಲ್ಲ ಚೆನ್ನಾಗಿ ಚಕ್ಕಾವಾರ ಆಡ್ತಿದ್ರು. ಸೊ ಬೇರೆಯವರೆಲ್ಲ ಅಣ್ದಿರೆಲ್ಲ ಹೋಗಿ ಹಾಡಿ ಇವತ್ತು ಯಾರು ಇಲ್ದಂಗೆ ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ. ಆ ಟಿಕೆಟ್ ವಾಗ್ದೇವಿ ಕುಟುಂಬದ ನೀವ್ಯಾರು ತಗೊಳ್ಬಾರ್ದು ಅನ್ನುವಂಥ ಕಾಳಜಿಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗ್ಬೇಡಿ. ಈವನ್ ಮನೇಲಿದ್ರು ಕೂಡ ನಿಮ್ಮ ಸಂಯಮದಲ್ಲಿ ನೀವು ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಸಂಯಮದಲ್ಲಿ ನೀವು ಇರಬೇಕು. ಆ ಸಮಯದಲ್ಲಿ ನೀವು ಯಾವುದೇ ಕೋಪಕ್ಕೆ ತುತ್ತಾಗಬೇಡಿ. ಜೊತೆಗೆ ಈ ವರ್ಷ ಪೂರ್ತಿ ಮಾರ್ಸ್ ಎನರ್ಜಿ ಇರುತ್ತೆ. ಮಂಗಳ ಕೋಪನ ನೆತ್ತಿ ಮೇಲೆ ತಕ ತಕ ಅಂತ ಕುಣಿಸ್ತಾ ಇರ್ತಾರೆ. ಸೊ ಹಾಗಾಗಿ ಕೂಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಹೆಂಡತಿ ಮಕ್ಕಳು ಅಂದ್ರೆ ಅಥವಾ ಗಂಡ ಮಕ್ಕಳು ಅಂದ್ರೆ ಹೆಂಡತಿರು ಕೋಪ ಮಾಡ್ಕೊಂಬೇಡಿ, ಗಂಡಂದಿರು ಕೋಪ ಮಾಡ್ಕೊಂಬೇಡಿ, ಜೊತೆಗೆ ಬೇರೆಯವರು ಕೂಡ ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ರೂ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕೋಪನ ಈ ವರ್ಷ ಪೂರ್ತಿ ಎಷ್ಟು ಕಟ್ಟಿಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೋಪನ ಕಟ್ಟಿಡಿ ಈ ವರ್ಷ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಇದೆ. ಯಾವ ಯಾವ ಥರದ ರಹಸ್ಯ ಕೇಳ್ತಿರೋ ಆ ಎಲ್ಲ ರಹಸ್ಯಗಳು ನಿಮಗೆ ಈ ವರ್ಷ ರಿವೀಲ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಜೊತೆಗೆ ಭಗವಂತ ನಿಮ್ಗೆ ಪ್ರೇರಣೆ ಕೊಡೋವರೆಗೂ ನೀವು ಯಾವುದೇ ಆಕ್ಷನ್ ಅನ್ನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಭಗವಂತ ನಿಮ್ಗೆ ಒಂದು ಆಕ್ಷನ್ ಅನ್ನ ಹೇಳ್ತಾನೆ, ಭಗವಂತ ಒಂದು ನಿರ್ಧಾರ ತಗೋ, ಭಗವಂತ ನಿಮ್ಗೆ ಒಂದು ಸೂಚನೆ ಕೊಡ್ತಾನೆ. ಅಲ್ಲಿವರೆಗೂ ಯಾರ ವಿರುದ್ಧನೂ ನೀವು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಅಪಾಯ ಬಂದಾಗ ಉಪಾಯದಿಂದ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಬಟ್ ರೆಡಿ ಟು ವಾರ್ ಅನ್ನುವಂಥದ್ದು ಅಥವಾ ಅವರ ಅಗೇನಿಸ್ಟ್ ಆಗಿ ನೀವು ಒಂದು ದೊಡ್ಡ ನಿರ್ಧಾರ ತಗೊಳಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಥವಾ ಕಂಟ್ರೋಲ್ ಅಲ್ಲಿ ಇರಿ. ಮುಂದಿನ ನಿರ್ಧಾರದವರೆಗೂ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಒಂದಷ್ಟು ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಇದ್ದಿರಬಹುದು. ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೂ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅಷ್ಟಲಕ್ಷ್ಮಿಯ ದೇವಸ್ಥಾನಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡುವಂತ ಯೋಚನೆಯಲ್ಲಿ ಕೆಲವರು ಇದ್ದಾರೆ. ಇದರಿಂದ ಸಾಕಷ್ಟು ತೊಂದರೆ ಆಗತ್ತೆ. ಬಟ್ ನಥಿಂಗ್ ಟು ವರಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಈ ವೈಬ್ ಬರ್ತಾ ಇದೆ ಅಂತ. ತಮಿಳ್ನಾಡಲ್ಲಿ ಒಂದು ಬೀಚ್ ಅಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ. MGR ಬೀಚ್ ಇಂದ ಸ್ವಲ್ಪ ದೂರದಕ್ಕೆ ಹೋಗ್ಬೇಕು, ಅದೆಷ್ಟೋ ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಇದೆ ಅಷ್ಟಲಕ್ಷ್ಮಿ ಬೀಚು. ನಾವು ಮೇಲ್ಮರುತ್ತೂರ್ಗೆ ಹೋದಾಗೆಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ನೀರಲ್ಲಿ ಮುಳುಗೋಗುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಯಾಕೆ ಅದು ತೀರಾ ಬೀಚಲ್ಲೇ ಇದೆ. ಇಲ್ಲಿ ಬೀಚ್ ಅಂದ್ರೆ ಇಲ್ಲೇ ದೇವಸ್ಥಾನ ಇದೆ. ಸೊ ಯಾಕೆ ಹಾಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ಬೇಗ ಪ್ರಳಯ ಬರ್ಬೋದು. ಮಳೆಗಾಲದಲ್ಲಿ ಏನಾದ್ರೂ ಸಮುದ್ರದ ಅವಘಡಗಳು ಆಗಬಹುದು. ಮೇ ಬಿ ಈಗಾಗ್ಲೇ ಹೇಳ್ದಂಗೆ ಕಲಿಯುಗ ಎಂಡ್ ಆಫ್ ದಿ ಪಾದದಲ್ಲಿ ಇದೆ. ನೆನ್ನೆ ನಾನು ಒಂದು ಸ್ಟೇಟಸ್ ಅಲ್ಲಿ ನೋಡಿದೆ. ಏನು ಅಂದ್ರೆ, ಸೊ ಯಾರು ಗುರುಗಳೆಲ್ಲ ಬರ್ದಿದ್ರಲ್ಲ, ಅಥವಾ ಸಾಕಷ್ಟು ನಮ್ಮ ಋಷಿ ಮುನಿಗಳು, ಗುರುಗಳು ಎಲ್ಲರ ಹೇಳಿದ್ರಲ್ಲ, ಸೊ ತಾಯಿಗೆ ಮತ್ತೆ ಮಗಳಿಗೆ ಒಬ್ಬನೇ, ಮಗುವಿಗೆ ಒಬ್ಬನೇ ತಂದೆ ಇರ್ಬೇಕು ಅಂತ ನಂಗಂತೂ ಅಸಹ್ಯ ಬಂದೋಯ್ತು. ಅದು ಸ್ಟೇಟಸ್ ಅಲ್ಲಿ ನಾನು ನೋಡಿದೆ. ಸೊ ಬೇರೆ ದೇಶದಲ್ಲಿ ಆಯ್ತು ಅದು ಪುಣ್ಯಕ್ಕೆ. ನಮ್ಮ ಭಾರತದಲ್ಲಿ ಆಯ್ತು ಏನೋ ಗೊತ್ತಿಲ್ಲ, ಬಟ್ ನಾನು ನೋಡ್ಲಿಲ್ಲ, ಫಾರಿನಲ್ಲಿ ನೋಡಿದೆ. ಸೊ ಆ ಥರದೊಂದು. ಹಾಗಾಗಿ ಕಲಿಯುಗ ಅಂತ್ಯಕ್ಕೆ ಬಂದಿದೆ, ಅಥವಾ ಇದೊಂದು ಸಂಧಿಕಾಲ ಅಂತ ಅನ್ಸುತ್ತೆ. ಕಲಿಯುಗ ಅನ್ನೋದ್ಕಿಂತ ಇದೊಂದು ಸಂಧಿಕಾಲ, ಇನ್ ಬಿಟ್ವೀನ್ ಪೀರಿಯಡ್ ಅಂತ. ಹಾಗಾಗಿ ಪದೇ ಪದೇ ನರಸಿಂಹಸ್ವಾಮಿ ಬರ್ತಾರೆ. ನರಸಿಂಹಸ್ವಾಮಿ ನಂಗನ್ಸೋ ಪ್ರಕಾರ ಯಾವಾಗ್ಲೂ ಸಂಧಿ ಸಮಯ, ಇನ್ ಬಿಟ್ವೀನ್ ಪೀರಿಯಡ್ ಅಲ್ಲಿ ಅವರು ಇರ್ತಾರೆ, ಆ ಸಮಯದಲ್ಲಿ ಇರ್ತಾರೆ ಅನ್ನುವಂಥದ್ದು. ಜೊತೆಗೆ ಯಾರ ಜೀವನದಲ್ಲಿ ಕತ್ತಲು ಮತ್ತು ರಾತ್ರಿ, ಬೆಳಕು ಮತ್ತೆ ರಾತ್ರಿಯ ನಡುವೆ, ಬೆಳಿಗ್ಗೆ ಮತ್ತೆ ರಾತ್ರಿಯ ನಡುವೆ ಸಾಕಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ, ಅವರ ಜೀವನದಲ್ಲಿ ಯಾರ್ಯಾರು ಧ್ವಂಸ ಮಾಡ್ತಿದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಿರ್ಧಾರನ ನರಸಿಂಹಸ್ವಾಮಿ ತಗೊಳ್ತಾರೆ ಅನ್ನುವಂಥದ್ದು ಇದೆ. ನರಸಿಂಹ ಸ್ವಾಮಿನೇ ಕಣ್ಣೀರ್ ಹಾಕ್ತಿದ್ದಾರೆ ನಿಮ್ಮ ಈ ಒಂದು ಕೃತ್ಯಕ್ಕೆ ಅಂದ್ರೆ ನೀವು ಇನ್ಯಾವ ಮಟ್ಟಕ್ಕೆ ನಿಮ್ ತನನ ಮರ್ತೋಗಿದ್ದೀರೋ ನೀವೇ ಯೋಚನೆ ಮಾಡ್ಕೊಳ್ಳಿ. ಜೊತೆಗೆ ಭಕ್ತರನ್ನ ಯಾವತ್ತೂ ಬಿಡಲ್ಲ ನಾನು ಅಂತ ಕೂಡ ಗಣೇಶ ಹೇಳ್ತಿದ್ದಾರೆ, ನರಸಿಂಹಸ್ವಾಮಿನೂ ಹೇಳ್ತಿದ್ದಾರೆ.
ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಎಸ್, ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಲಕ್ಷ್ಮಿ ನಿಮ್ ಜೀವನದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಸ್, ವಿಶೇಷವಾಗಿ ಒಂದು ಲಕ್ಷ್ಮಿಯ ಆಶೀರ್ವಾದ ನಿಮ್ಗೆ ಆಗತ್ತೆ, ವಿಜಯಲಕ್ಷ್ಮಿಯ ಆಶೀರ್ವಾದ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಭಕ್ತಾದಿಗಳ ತಂಟೆಗೆ ಹೋದೋರಿಗೆ ಮುಂದಿನ ದಿನಗಳಲ್ಲಿ ನಿಮಗ್ ಬಿಟ್ಟಂತ ವಿಚಾರ. ಭಕ್ತಾದಿಗಳ ತಂಟೆಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮನೆಯಲ್ಲಿ ದೇವತಾ ಕಾರ್ಯಗಳನ್ನ ಮಾಡಿ, ಪೂಜೆ ಪುನಸ್ಕಾರಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸುನಾಮಿ ಬರ್ತಿದೆ. ಬಹಳಷ್ಟು ದೇವಸ್ಥಾನ, ಬೀಚಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಇದು ಅಪ್ಪಳಿಸೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಆದ್ರೆ ಇಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಅದು ಬಂದು ಅಪ್ಪಳಿಸುವಂತ ಸಮಯದಲ್ಲಿ ದೇವತೆಗಳೆಲ್ಲರೂ ಕೂಡ ಆ ದೇವಸ್ಥಾನದಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನನಗ್ ಗೊತ್ತಿಲ್ಲ. ನಾನು ಒಂದೊಂದ್ಸತಿ ನಂಗೆ ರೀಡಿಂಗ್ ಮಾಡ್ಬೇಕಾದ್ರೆ ನನ್ ಮಂಡೆ ಬಿಸಿ ಆಗತ್ತೆ, ಏನು ಅರ್ಥನೇ ಆಗಲ್ಲ ಕೆಲವು ಸತಿ. ಆ ಸಮಯದಲ್ಲಿ ದೇವತಾ ಆರಾಧನೆ ನಡೀತಾ ಇರುತ್ತೆ. ಜನಗಳಿಗೆ ಕಡಿಮೆ ತೊಂದರೆ ಆಗತ್ತೆ. ಇದು ನಡೆಯುವಂಥದ್ದು ರಾತ್ರೋರಾತ್ರಿ ಕೆಲವು ನಡೆಯುತ್ತೆ ಅನ್ನುವಂಥದ್ದು ಇದೆ. ಬೆಳಿಗ್ಗೆ ಹೊತ್ತು ನಡೆಯೋದಿಲ್ಲ, ರಾತ್ರೋರಾತ್ರಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಶತ್ರುಗಳ ಬಗ್ಗೆ ನೀವು ಹೋಗಿ ಭಗವಂತನ ಪಾದ ಹಿಡೀರಿ. ಶತ್ರುಗಳು ಭಗವಂತನ ಪಾದ ಹಿಡಿದ್ರೆ ಭಗವಂತ ನಿರ್ಧಾರ ತಗೊಳ್ತಾನೆ. ನೀವು ನಿಮ್ಮ ಶತ್ರುವಿನ ಮೇಲೆ ಸದ್ಯಕ್ಕೆ ಯಾವುದು ಆಕ್ಷನ್ ತಗೊಳ್ಬಾರ್ದು. ಏನೇ ಆಕ್ಷನ್ ತಗೊಂಡ್ರು ಭಗವಂತ ತಗೊಳ್ತಾನೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮ ಆ ಒಂದು ಮುಗ್ಧತೆ, ನಿಮ್ಮ ಒಂದು ಆ ಭಕ್ತಿಯಾಗೆ ಉಳಿಲಿ. ಅದು ಕ್ರೌರ್ಯಕ್ಕೆ ಅಥವಾ ಮತ್ತೊಂದು ಮುಖಾನ ತಗೊಳ್ಳೋದು ದೇವರಿಗೆ ಇಷ್ಟ ಇಲ್ಲ. ಹಾಗಾಗಿ ನಿನ್ನ ಶತ್ರುನ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇರೋರು, ಅನುಕೂಲ ಇರೋರು, ಬೇಕು ಅನ್ಸೋರು ಸುದರ್ಶನ ಹೋಮನ ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಖಂಡಿತವಾಗ್ಲೂ ಯಶಸ್ಸಾಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ನಿಮ್ಮ ಮುಖಾನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ, ಸೊ ಭಗವಂತನ್ಗೆನೆ ನಿಮ್ಮನ್ನ ರೆಕಗ್ನೈಸ್ ಮಾಡಕ್ ಆಗದೆ ಇರೋಷ್ಟು ನಿಮ್ ಮುಖ ಬದಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಈಗ ನೇರ ದೇವರ ಫೈಟ್ ಅನ್ನುವಂಥ ರೀತಿಲಿ ಇದೆ. ಹೇಗೆ ಅಂದ್ರೆ, ನೀವೊಂದ್ ದೇವ್ರನ್ನ ನಂಬಿದೀರಾ, ನಿಮ್ಮ ಶತ್ರುಗಳು ಇನ್ನೊಂದ್ ದೇವ್ರನ್ನ ನಂಬಿದ್ದಾರೆ. ಸೊ ಹಾಗಾಗಿ ಈ ಒಂದು ನೇರಿ ಜಿದ್ದಿ ಏನಿದೆ, ಇದು ಶತ್ರುಗಳ ಮತ್ತು ಮಿತ್ರರ ನಡುವೆ ಇರಬಹುದು, ಅಥವಾ ಈಗ ಸದ್ಯಕ್ಕೆ ನಿಮ್ಮ ಮತ್ತು ಅವರ ನಡುವೆ ನಿಮ್ಮ ದೇವ್ರು, ನೀವು ನಂಬಿರುವಂತ ದೇವ್ರು, ಅವ್ರು ನಂಬಿರುವಂತ ದೇವ್ರು, ನಿಮ್ಮ ಶತ್ರುಗಳು ನಂಬಿರುವಂತ ದೇವ್ರು, ಈ ದೇವರುಗಳ ಜಿದ್ದಾಜಿದ್ದಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಇಂಟ್ರೆಸ್ಟಿಂಗ್ ಕುರುಕ್ಷೇತ್ರ ಇನ್ನೊಂದು ರೆಡಿ ಆಗಬಹುದು. ಸೊ ನೋಡೋಣ ಯಾರಿಗೆ ಏನಾಗುತ್ತೆ ಅಂತ. ಡೆಫಿನೆಟ್ಲಿ ನಿಮ್ಗೆ ರಕ್ಷೆ ಇದೆ, ಅದ್ರ ಬಗ್ಗೆ ನೋ ಡೌಟ್ ಅನ್ನುವಂಥದ್ದು ಕೂಡ ಇದೆ. ಪರ್ಲನ್ ಥ್ರೆಡ್. ಸೊ ನಿಮ್ಮ ಭಕ್ತಿ ಅನ್ನೋ ಮಾಲೆನ ಭಗವಂತನಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪರಿಶುದ್ಧವಾದಂತ ಪ್ರೀತಿನ ಭಗವಂತನಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಒಂದು ಆರೈಕೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಪೂಜೆ ಪುನಸ್ಕಾರ, ನಾಮ ಜಪ ಇದು ಭಗವಂತನಿಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಭಗವಂತನ ರೀತಿಲಿ ನೀವು ಧ್ಯಾನದಲ್ಲಿ ನೀವು ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ನಿಮ್ಮನ್ನ ತುಂಬಾ ವಾಚ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಯಾರು ಸಿಂಗಲ್ ಫೀಮೇಲ್ಸ್ ಇದ್ದೀರಾ, ಯಾರು ನಿಮ್ಮನ್ನ ತುಂಬಾ ಕ್ಲೋಸ್ಲಿ ವಾಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವರು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆ ಇದೆ. ಯಾರೋ ತುಂಬಾ ಬಡವರು ತುಂಬಾ ಶ್ರೀಮಂತರನ್ನ ಮದ್ವೆ ಆಗುವಂತ ಸಾಧ್ಯತೆ ಇದೆ, ಅಥವಾ ತುಂಬಾ ಶ್ರೀಮಂತರು ತುಂಬಾ ಬಡವರನ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗೋ ಒಂಚೂರು ಏನಾದ್ರು ಅಗತ್ಯ ಇದ್ರೆ, ನಿಮ್ ಕೈಲಿ ಸಾಧ್ಯ ಇದ್ರೆ ಅವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್, ಗುರು ರಾಘಯ್ಯರು ಬಂದಿದ್ದಾರೆ, ರಾಘವೇಂದ್ರರು ಬಂದಿದ್ದಾರೆ, ನರಸಿಂಹರು ಬಂದಿದ್ದಾರೆ, ಕೃಷ್ಣ ಕೂಡ ಇದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸೊ ಇಲ್ಲಿ ನಿಮ್ ಮದ್ವೆ, ಎಸ್ಪೆಷಲಿ ಸಿಂಗಲ್ಸ್ ಯಾರಿದ್ದೀರಾ, ನಿಮ್ ಮದ್ವೆ ಆದ್ರೆ ಯಾರ್ ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಬ್ರಹ್ಮದೇವರು ಮಾತ್ರ ತುಂಬಾ ಖುಷಿ ಪಡ್ತಾರೆ. ಯಾಕೆ ಅಂದ್ರೆ ನೀವು ಬ್ರಹ್ಮದೇವರು ತುಂಬಾ ಬೈಕೊಂಡ್ಬಿಟ್ಟಿರಬಹುದು. ಆ ಕಾರಣಕ್ಕಾಗಿ ಬ್ರಹ್ಮದೇವರು ತುಂಬಾ ಖುಷಿ ಪಡ್ತಾರೆ. ದೇವಾನುದೇವತೆಗಳ ಆಶೀರ್ವಾದದಿಂದ ನೀವು ಯಾರ ಕೈಗೂ ಸಿಗ್ತೀರಾ, ಒಂದು ಮದ್ವೆನ ಆಗ್ತೀರಾ ಅನ್ನುವಂಥದ್ದು ಇದೆ. ಹೈ ಪ್ರೊಟೆಕ್ಷನ್ ಅಲ್ಲಿ ನಿಮ್ ಮದ್ವೆ ಆಗತ್ತೆ. ಸೊ ಇಲ್ಲಿ ಯಾಕೆ ಅಂದ್ರೆ ತುಂಬಾ ನೆಗೆಟಿವಿಟಿ ಮಾಡಿ ನಿಮ್ ಲೈಫ್ ಅಲ್ಲಿ ಸ್ಟಿಲ್ ನಿಮ್ಗೆ ಮದ್ವೆ ಆಗದಿರೋ ಹಾಗೆ ತಡೆದಿದ್ದಾರೆ, ತೊಂದ್ರೆನ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಿಮ್ಮ ಮದ್ವೆ ಹೇಗಾಗತ್ತೆ ಅಂದ್ರೆ ಆ ಟೈಟ್ ಸೆಕ್ಯೂರಿಟಿ, ಡಿವೈನ್ ಸೆಕ್ಯೂರಿಟಿ ಒಳಗೆ ನಿಮ್ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಏಜ್ ಗ್ಯಾಪ್ ಅಲ್ಲಿ ಇರೋರಿಗೂ ಕೂಡ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕಲರ್ ಅಲ್ಲಿ ಡಿಫರೆನ್ಸ್ ಇರಬಹುದು, ಏಜ್ ಅಲ್ಲೂ ಕೂಡ ಡಿಫರೆನ್ಸ್ ಇರುವಂತವರಿಗೆ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ವ್ಯಕ್ತಿತ್ವ ಇರುವಂತ, ಗುಡ್ ಕ್ವಾಲಿಟೀಸ್ ಇರುವಂತ ವ್ಯಕ್ತಿನೇ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ನೀವು ಮೇಲ್ ಆಗಿದ್ರು ಫಿಮೇಲ್ ಆಗಿದ್ರು ಅಷ್ಟೇ, ಖಂಡಿತವಾಗ್ಲೂ ನಿಮ್ಗೆ ಮ್ಯಾರೇಜ್ ಆಗತ್ತೆ. ಸದ್ಯಕ್ಕೆ ಎಲ್ಲಾನು ಮುಗಿಸಿ ಶಾಂತಗೊಳಿಸಿ ವಿಜಯ ನಿಮ್ಮದೇ ಅಂತ ಆಗತ್ತೆ. ಕೊನೆಗೆ ನಿಮ್ ಮದ್ವೆ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರೋ ಯಾರನ್ನೋ ಎತ್ತಾಕೊಂಡೋಗಿ ಮದ್ವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೊತ್ತಿಲ್ಲ, ಆ ವರ್ಡ್ ಉಪಯೋಗಿಸಿದಕ್ಕೆ ಬೇಜಾರಿರ್ಲಿ. ಸೊ ಕೆಲವ್ರಿಗೆ ಅರೇಂಜ್ ಮ್ಯಾರೇಜ್, ಕೆಲವ್ರಿಗೆ ಲವ್ ಮ್ಯಾರೇಜ್ ಎರಡೂ ಆಗುವಂತ ಸಾಧ್ಯತೆ ಇದೆ. ಸೊ ಎರಡು ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇನ್ನರ ಕೆಲವರಿಗೆ ಟೈಮ್ ಆಫ್ ಡೆತ್ ಅನ್ನ ಹೇಳ್ತಾ ಇದೆ, ಒಂದು ಎಂಡಿಂಗ್ ಸಿಚುವೇಶನ್ ನ ಹೇಳ್ತಾ ಇದೆ. ಯಾವ ರೀತಿಯ ಎಂಡಿಂಗ್ ಸಿಚುವೇಶನ್ ಆಗುತ್ತೋ ಗೊತ್ತಿಲ್ಲ. ಆಗ್ಲೇ ಹೇಳ್ದಂಗೆ ಶತ್ರುಗಳು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಇನ್ನೊಂದು ಕುರುಕ್ಷೇತ್ರ ನಡಿಬಹುದು. ಜೊತೆಗೆ ಯುಗಾಂತ್ಯ ಕೂಡ ಹತ್ತಿರದಲ್ಲೇ ಇದೆ ಅಂತ ಕೂಡ ಹೇಳ್ತಾ ಇದೆ. ಯಾವ ರೀತಿಲಿ ಯುಗಾಂತ್ಯ ಆಗತ್ತೆ ಅದು ಸಮಯ ಸಂದರ್ಭಕ್ಕೆ ಬಿಟ್ಬಿಡೋಣ. ಒಟ್ನಲ್ಲಿ ಒಂದು ಯುಗಾಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಎದ್ದಿರುವಂತ ಅಬ್ಬರದ ಅಲೆಗಳು ಶಾಂತ ಆಗತ್ತೆ, ಆಗುವಂತ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಶಾಂತವಾದಂಥ ಊರು, ಪ್ರಶಾಂತವಾದಂಥ ನಗರಗಳು, ಹಳ್ಳಿಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಎಲ್ಲ ಶಕ್ತಿಗಳು ಒಂದು ಶಕ್ತಿಲಿ ಲೀನ ಆಗತ್ತೆ. ಎಲ್ಲ ಶಕ್ತಿಗಳು ಒಂದು ಶಕ್ತಿಲಿ ಲೀನ ಆಗತ್ತೆ. ಎಲ್ಲ ಶಕ್ತಿಗಳು ಒಂದು ಶಕ್ತಿಲಿ ಲೀನ ಆಗತ್ತೆ. ಲೀನ ಆಗಿ ಆ ವಿರಾಟ್ ರೂಪದ ದರ್ಶನ ಇಡೀ ಜಗತ್ತಿಗೆ ಆಗತ್ತೆ. ಯಾರ್ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡ್ಕೊಂಡು ಹೋಗ್ತಿದ್ದೀರೋ ಅವರೆಲ್ಲರಿಗೂ ಆ ವಿರಾಟ್ ರೂಪದ ದರ್ಶನ ಆಗತ್ತೆ ಅನ್ನುವಂಥದ್ದು ಇದೆ. ಆ ವಿರಾಟ್ ರೂಪದ ದರ್ಶನ ಮಾಡೋರಿಗೆ ಮುಂದೆ ಸಾಕಷ್ಟು ಒಳ್ಳೇದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಒಬ್ಬರಿಗೋಸ್ಕರ ಸಾಕಷ್ಟು ಚೈತನ್ಯಗಳು ಕೆಲಸ ಮಾಡ್ತಿದೆ. ಒಬ್ಬರನ್ನ ಉಳಿಸೋದಕ್ಕೋಸ್ಕರ ಸಾಕಷ್ಟು ಚೈತನ್ಯಗಳು ತಮ್ಮ ಚೈತನ್ಯನ, ತಮ್ಮ ಶಕ್ತಿನ ಧಾರೆ ಎರೆದು ಸಾಕಷ್ಟು ಅವರು ನಡೆಯೋ ಹಾದಿಲಿ ಮುಳ್ಳೆಲ್ಲ ತೆಗೆದು ಹೂವಿನ ಹಾಸಿಗೆ ತರ ಅವರ ಜೀವನನ ಮಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರು ಅವರಿಗೆ ಯಶಸ್ಸು ಸಿಗ್ಲಿ, ಅವರು ಚೆನ್ನಾಗಿರ್ಲಿ ಅಂತ ಮಾಡಿದ್ದಾರೆ. ಎಸ್ಪೆಷಲಿ ಒಂದು ಫೀಮೇಲ್ ಪರ್ಸನಿಗೆ ಸಾಕಷ್ಟು ಒಳಿತನ್ನ ಒಂದು ಏಂಜಲಿಕ್ ವರ್ಡ್ ಅಲ್ಲಿ ಇರ್ಬೋದು, ಸ್ಪಿರಿಟ್ ವರ್ಡ್ ಅಲ್ಲಿ ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನ, ಆ ಎಲ್ಲ ಶಕ್ತಿಗಳಿಗೂ ಸೇರಿ ಒಂದು ಶಕ್ತಿನ, ನಾನಾ ವಿಧ ರೂಪ ಧಾರಿಣಿ ಅಂತ ಕರೆದಾಗ ಆ ವಿರಾಟ್ ರೂಪದಲ್ಲಿ ಮಾಯೆ, ವಿಷ್ಣು ಮಾಯೆಯೇ ನಿಂತಾಗ ಆ ದರ್ಶನ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವರಮಾಲೆ ಇಟ್ಕೊಂಡು ಹೊರಟವರಿಗೆ ವಿಜಯದ ಮಾಲೆ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ಯಾರು ಏನೇನು ಅಪೇಕ್ಷೆ ಪಟ್ಟಿದಿರೋ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಸಿಗತ್ತೆ, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗಲ್ದಿರ ಹಾಗಾಗತ್ತೆ, ಹಾಗಲ್ದಿರೆ ಇನ್ನೊಂದು ರೀತಿಲಿ ಆಗತ್ತೆ. ಒಟ್ನಲ್ಲಿ ನೀವೇನ್ ಅನ್ಕೊಂಡಿದಿರೋ ಅದನ್ನ, ಆಸೆ ಪಟ್ಟಿದಿರೋ ಅದೆಲ್ಲವೂ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಕೆಲವು ಸತಿ ಕೊನೆಯ ಒಂದು ಅಂತಿಮ ಹಾರ, ಅಂತಿಮ ವಿದಾಯ ಕೂಡ ನಿಮ್ಗೆ
ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಓಂಕಾರದ ಮೆಡಿಟೇಷನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಂ ಮೆಡಿಟೇಷನ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ತುಳಸಿ ಹಾರದ ಜೊತೆಗೆ ಕಮಲದ ಪುಷ್ಪ ಅಂದ್ರೆ ತಾವರೆ ಬೀಜದ ಹಾರನ್ನು ಕೂಡ ಜಪಾಮಣಿಯಾಗಿ ಉಪಯೋಗಿಸಿ ಅಥವಾ ಭಗವಂತನಿಗೆ ಅದನ್ನ ಸಮರ್ಪಣೆ ಮಾಡಿಬಿಟ್ಟು ನೀವು ಹಾಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ರೀತಿಯ ಸ್ವಯಂವರ ಕೂಡ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಯಂವರ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಬೆಣ್ಣೆ ಕೃಷ್ಣ ಕಳ್ಳ ಕೃಷ್ಣ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಮಗುವಾಗಿ ಬರೋದಕ್ಕೆ ತಯಾರಾಗಿದ್ದಾನೆ, ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಉಡುಪಿ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಕಡಗೋಲು ಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ತಲೆಗೆ ಹೆಲ್ಮೆಟ್ ಅನ್ನ ಧರಿಸಿ ಅನ್ನುವಂಥದ್ದು ಇದೆ. ಯಾರಿಗೋ ಜ್ಞಾನಪೀಠ ಗರಿ ಮುಡಿಗೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ರಿಸೋರ್ಸ್ ಆಫ್ ಆಲ್. ಸೊ ಎಸ್, ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ಈ ಶ್ರಾವಣ ಮಾಸ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ. ಈ ಶ್ರಾವಣದ ಮಾಸದ ಜೊತೆಗೆ ಸಾಕಷ್ಟು ಈ ಯುಗಾದಿ ಕೂಡ ನಿಮ್ಗೆ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ನಾರಾಯಣಿ ದೇವಸ್ಥಾನದಲ್ಲಿ ಒಂದಷ್ಟು ಅವಘಡಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ. ಅದು ಬೆಳಕಿಗೆ ಬಂದು ಒಂದಷ್ಟು ಮನಸ್ಸಿಗೆ ಘಾಸಿ ಆಗತ್ತೆ ಕೆಲವರಿಗೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಇಂದ್ರ ಪದವಿ ತರ ಏನೋ ಒಂದು ಪದವಿ ಕೂಡ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ನಿಮ್ಮ ಅಹಂಕಾರನ ದೂರ ಬಿಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ, ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಎಸ್, ಮಿಸ್ಟರೀಸ್ ಆಫ್ ಊಮ್. ಸೊ ಪುನರ್ಜನ್ಮದ ಬಗ್ಗೆ, ಪೂರ್ವ ಜನ್ಮದ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಈಗಿರುವಂಥ ಜನ್ಮನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನ ಸಾಕಷ್ಟು ಮುಕ್ತಿ ಕಾರ್ಯಗಳು ಬಾಕಿ ಇದೆ ಅನ್ನುವಂಥದ್ದು ಇದೆ. ಅಹಂಕಾರನ ಮುರಿಯೋದು ಬಾಕಿ ಇದೆ ಇನ್ನ ಒಂದಷ್ಟು ಜನಗಳದ್ದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ವಿದ್ಯೆಯಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದು ಇದೆ. ಸೊ ಲವ್ ಮ್ಯಾರೇಜ್ ಅಲ್ಲೂ ಕೂಡ ಸಕ್ಸಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅಹಂಕಾರನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೇಂಟೈನ್ ಬ್ಯಾಲೆನ್ಸ್ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೀವು ಗೀತೋಪದೇಶನ ಕೇಳಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಟ್ರೂ ಲೀಡರ್ಸ್. ಎಲ್ಲೋ ಒಂದ್ ಕಡೆ ನೀವ್ ಯಾರನ್ನು ಭೇಟಿ ಮಾಡಕ್ ಹೋದಾಗ, ಭಗವಂತನ ಭೇಟಿ ಮಾಡಕ್ ಹೋದ್ರೆ ನೀವು ಭಗವಂತನ ಮರ್ತ್ಬಿಟ್ಟು ಎಲ್ಲೋ ಗುಂಗಲ್ಲಿ ಮರ್ತ್ ಹೋಗಿದ್ದೀರಾ ಅನ್ನುವಂಥದ್ದು ಇದೆ, ಕಳೆದು ಹೋಗಿದ್ದೀರಾ ಅನ್ನುವಂಥದ್ದು ಇದೆ. ನೀವು ಹೋದ ಉದ್ದೇಶನ ಮರ್ತ್ ಬಿಡ್ತಾ ಇದ್ದೀರಾ, ನಿಮ್ಗೆ ಏನ್ ಕೊಡ್ಬೇಕು ಅನ್ನುವಂಥದ್ದು ಕೂಡ ಮರ್ತ್ ಹೋಗ್ತಾ ಇದೆ. ಇಲ್ಲಿ ನಿಮ್ಮ ಮತ್ತು ಭಗವಂತನ ಮಧ್ಯೆ ಆ ಒಂದು ಟೈಮ್ ಬ್ರೇಕ್ ಬಂದ್ಬಿಟ್ಟಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ಎನರ್ಜಿ ಬರ್ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಅಥವಾ ಒಂದಷ್ಟು ಆತ್ಮಗಳಿಗೆ ನಿಮ್ಮಿಂದ ಪೂರ್ವಜರ ಮುಕ್ತಿ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಗಂಗಾ ಮಾತೆ ನಿಮ್ಮನ್ನ ಕರೀತಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಕಠಿಣ ಪರಿಸ್ಥಿತಿ ಕೂಡ ಬರೋದ್ರಲ್ಲಿ ಇದೆ. ಸೊ ಒಂದು ಎಂಡಿಂಗ್ ಸಿಚುವೇಶನ್, ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು, ಒಂದು ರೀಬರ್ತ್ ಬರುವಂಥದ್ದು, ಎರಡು ಕೂಡ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಬೇಸಿಗೆ ಜಾಸ್ತಿಯಾಗಿ ಹಿಮ ಕರಗಿ ನೀರಾಗುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರ ಕೈ ತೋರಿಸುವಂತಿಲ್ಲ, ನನ್ನ ಕೈ ತರನೇ ಇಲ್ಲ, ಎಲ್ಲ ಜೇನ್ ಕಚ್ದಾಗಿಂದ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಜೇನ್ ಪೂರ್ತಿ ಕೈ ಕಚ್ಬಿಟ್ಟಿತ್ತು. ಸೊ ಎಸ್, ಒಂದಷ್ಟು ನೀವು
ಟ್ರೂ ಲೀಡರ್ ತರ ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಇದೆ. ಭಗವಂತನ ಮುಂದೆ ಹೋದಾಗ ನಾನು ಅನ್ನುವಂತ ಅಹಮನ್ನ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸಿಗ್ತಾ ಇರುವಂತ ಉಪದೇಶನ ಸರಿಯಾಗಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ವಾದ ವಿವಾದ ನಡೀತಾ ಇದೆ, ಬೇರೆಯವರು ಆ ಕಡೆ ಗಮನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವ ನಿಮ್ಗೇನೋ ಕೊಡ್ಬೇಕು ಅಂತ ಅನ್ಕೊಂಡು ಸತಾಯಿಸ್ತಾ ಇದ್ದಾರೆ. ಸೊ ಶಿವನ ಗಮನ ಕೂಡ ಬೇರೆ ಕಡೆ ಇದೆ. ಇವಾಗ ನಿಮ್ಮ ಗಮನ ಶಿವನ ಮೇಲೆ ಇದೆ ಅಂತ ನೀವ್ ಅನ್ಕೊಂಡಿದೀರಾ. ಸೊ ಅದೇನಾದ್ರೂ ಇದ್ರೆ ನಿಮ್ಮ ಗಮನ ಎಲ್ಲಿದೆ ಅಂತ ನೀವ್ ಇನ್ನೊಮ್ಮೆ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಒಂದು ಗುರುವಿನ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ಇದೆ. ಆ ಗುರುವಿನ ಅನುಗ್ರಹದಿಂದ ನಿಮ್ಮ ಸಾಕಷ್ಟು ಪೂರ್ವಾರ್ಜಿತ ಆ ಪಾಸ್ಟ್ ಲೈಫ್ ಎನರ್ಜೀಸ್ನ ಅಥವಾ ಪಾಸ್ಟ್ ಲೈಫ್ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಅನ್ನುವಂಥದ್ದು. ಲೈಕ್ ಹೇಗಿದೆ ಅಂದ್ರೆ ಇಲ್ಲಿ ಕೆಲವೆಲ್ಲ ಹೇಳಕ್ ಆಗಲ್ಲ, ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇರುತ್ತೆ. ಅದು ಟೈಮ್ ಬಂದಾಗ ನಿಮ್ಮಿಂದ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಖಾಲಿ ಮಡಿಕೆ ಅಷ್ಟೇ ಇದೆ ಅನ್ನುವಂಥದ್ದು ಇದೆ. ಸೊ ಏನು ಖಾಲಿ ಮಡಿಕೆ ಅದು ನಂಗೆ ಅರ್ಥ ಆಗಿಲ್ಲ. ಅರ್ಥ ಆದ್ರೆ ನಿಮ್ಗೆ ಸರಿ. ಸೊ ಒಟ್ನಲ್ಲಿ ನಿಮ್ಗೆ ಆಶೀರ್ವಾದ ಅನ್ನೋದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಅಪ್ರೋಚಿಂಗ್ ಗುರು ಅಂತ ಇದೆ. ಸೊ ಗುರುವಿನ ಮಾರ್ಗದರ್ಶನ ತಗೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳಿಗೆ ಹೊರಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಗುರುವಿನ ಆಣತಿ ಇಲ್ದಿರ ಇನ್ನೇನು ಮಾಡಬೇಡಿ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಾರನ್ನಾದ್ರೂ ಒಮ್ಮೆ ಪ್ರಶ್ನೆ ಕೇಳಿ, ನಿಮ್ಮ ಗುರುಗಳನ್ನ ಪ್ರಶ್ನೆ ಕೇಳಿ ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎನ್ಕರೇಜ್ಮೆಂಟ್ ಮಾಡಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫಿಗೆ ಅನ್ನುವಂಥದ್ದು ಕೂಡ ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಹೆಣ್ಣು ಮಗು ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ರಕ್ಷೆ ನಿಮ್ಮಿಂದ ದೂರ ಆಗಿದೆ, ಆ ರಕ್ಷೆನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಆ ರಕ್ಷೆನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸ್ಯಾಕ್ರಿಫೈಸ್ ಇದೆ. ಗಣೇಶ ಬಂದಿದ್ದಾರೆ. ಸೊ ಗಣೇಶ ನಿಮ್ಮೆಲ್ಲ ತ್ಯಾಗ ಬಲಿದಾನಕ್ಕೆ ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ, ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಶತ್ರುಗಳನ್ನ ಗಣೇಶ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟ ಶಕ್ತಿಗಳನ್ನ ಓಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸದ್ಯಕ್ಕೆ ನಿಮ್ಮ ಪೂಜೆ ರೂಮನ್ನ ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಮನೇನ ಪರಿಶುದ್ಧವಾಗಿ ಇಟ್ಕೊಳ್ಳಿ, ಮನೆಯಲ್ಲಿ ದಿನಾಗ್ಲೂ ದೀಪನ ಹಚ್ಚಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಆರೋಗ್ಯ, ದೇಹದ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದು ಆರೋಗ್ಯದ ಕಡೆ ಗಮನನ ಕೊಡಿ. ದೀರ್ಘಾಯುಷ್ಮಾನ್ ಭವ ಅಂತ ಕೂಡ ಯಾರಿಗೂ ಆಶೀರ್ವಾದ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ನಿಮ್ಮ ಪವರ್ ಅನ್ನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನೀವು ನಂಬಿರುವಂತ ಶಕ್ತಿ ಗಣಪತಿ, ಶಕ್ತಿ ದೇವತೆ, ಇಲ್ಲಿ ನಂಗೆ ಮೇಲ್ಮರುತುರಾಧಿಪರ ಶಕ್ತಿಯ ಆಶೀರ್ವಾದ ಕಾಣಿಸ್ತಾ ಇದೆ. ಅವರ ಮೂಲ ಮಂತ್ರ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೇಳೋಣ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಅಧಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಸೊ ಎಸ್, ಎಲ್ರಿಗೂ ಒಳ್ಳೇದಾಗತ್ತೆ. ಚಿಂತೆ ಬೇಡ, ನಾನು ನೋಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಎನರ್ಜಿ ಇದೆ. ಅವರಿಗೇನೋ ಒಳ್ಳೇದಾಗತ್ತೆ, ಏನೋ ಪವರ್ ಬರ್ಬಹುದು ಅಥವಾ ಅಧಿಕಾರ ಬರ್ಬಹುದು ಅಥವಾ ಏನೋ ಸಮಥಿಂಗ್ ಅವ್ರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ನಡೆಯುತ್ತೆ. ನನ್ನ ಫೇವ್ರೇಟ್ ಇದ್ದಾರೆ, ಅವರು ಒಳ್ಳೇದಾಗ್ಲಿ ಅಥವಾ ಅವ್ರಿಗೆ ಮ್ಯಾರೇಜ್ ಆಗ್ಬೋದು, ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಒಳ್ಳೇದಾಗ್ಲಿ ಅವರಿಗೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ವಾಗ್ದೇವಿ ಕುಟುಂಬ ಕೂಡ ಯಾವಾಗ್ಲೂ ಚೆನ್ನಾಗಿರ್ಲಿ. ಸೊ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಗ್ದೇವಿ ಪಾದಾರವಿಂದಕ್ಕೆ
ನನ್ನ ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗನ್ನ ಸಮರ್ಪಣೆ ಮಾಡ್ತೀನಿ. ಸೊ ಅವರು ಪರಮಶಿವನ ಆಶೀರ್ವಾದ ನನ್ನ ಗುರುಗಳಿಗೂ ಕೂಡ ಸಿಕ್ಲಿ ಅಂತ ಒಬ್ಬ ಭಕ್ತೆಯಾಗಿ, ಒಬ್ಬ ಶಿಷ್ಯೆಯಾಗಿ ನಾನು ಅವರಿಗೆ ಕೇಳ್ಕೊಳ್ತೀನಿ. ಸೊ ಎಲ್ಲರ ಅನುಗ್ರಹ, ಎಲ್ಲ ದೇವಾನುದೇವತೆಗಳ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಯಾರಿಗೋ ಒಂದು ಬಂಗಾರದ ದೇವಿ ವಿಗ್ರಹ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ದೇವಿ ವಿಗ್ರಹ ಮಾಡಬೇಕು, ದೇವರಿಗೆ ಪೀಠ ಮಾಡಬೇಕು, ಪಾಣಿಪೀಠ ಮಾಡಬೇಕು, ಎಷ್ಟೊಂದು ಕೆಲಸಗಳು ಬಾಕಿ ಇದೆ. ಹೀಗೆ ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ. ಬೇಗ ಮದುವೆ ಮಾಡಿಸಿ ಏನದು ದೇವಸ್ಥಾನದ ಕಾರ್ಯಗಳನ್ನ ಮುಂದುವರಿಸಿ ಅಂತ ಏನೋ ಡಾಮ್ ಡೂಮ್ ಅಂತ ಶಬ್ದ ಕೇಳಿಸ್ತಾ ಇದೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಆ ಥರದ್ದೇನೋ ಆಗತ್ತೆ ಅನ್ನುವಂಥದ್ದು ಇದೆ. ಬೆಂಗಳೂರಲ್ಲಿ ಪೂರ್ತಿ ಬಂಗಾರದಲ್ಲೇ ಮಹಾಲಕ್ಷ್ಮಿ ಗಜಲಕ್ಷ್ಮಿಯಾಗಿ ನೆಲೆ ನಿಲ್ತಾಳೆ ಅನ್ನುವಂಥದ್ದು ಇದೆ. ಎಲ್ಲಿ ನಿಲ್ತಾರೋ ಗೊತ್ತಿಲ್ಲ. ನಿಲ್ಲಿ, ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಗೂಬೆ ಕಲ್ಲಮ್ಮನ ಆಶೀರ್ವಾದ ಎಲ್ರ ಮೇಲೂ ಇದೆ. ಸೊ ತಾಯಿ ಕರ್ಸ್ಕೊಂಡಾಗ ನಿಮ್ಗೆ ಅನುಕೂಲ ಇದ್ದಾಗ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಸೊ ಭಯ ಬೇಡ ಅನ್ನುವಂಥದ್ದು ಇದೆ. ಭಯ ಪಟ್ರೆ ಯಾವ ಕೆಲಸನೂ ಆಗೋದಿಲ್ಲ. ಭಯ ಬೇಡ. ಯಾರ್ಯಾರನ್ನ ಯಾವ್ಯಾವ ಲೋಕಕ್ಕೆ ಕಳಿಸ್ಬೇಕೋ ಆ ದೇವಿಗೆ ಗೊತ್ತಿದೆ, ಕಳಿಸ್ಕೊಡ್ತಾಳೆ ಸಮಯ ಬಂದಾಗ. ತಾಳ್ಮೆ ಇರಲಿ ಅನ್ನುವಂಥದ್ದು ಇದೆ. ಇನ್ನೊಂದು ಕಾರ್ಡ್ ಇದೆ ಇಲ್ಲಿ, ಅದಕ್ಕೆ ರೀಡಿಂಗ್ ಮುಗ್ಸಕ್ಕಾಗ್ತಾ ಇಲ್ಲ. ಇನ್ಮೂವಬಲ್ ಹಿಮಾಲಯ ಅಂತ ಇದೆ. ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ಮುನ್ನಡೀರಿ. ಸದ್ಯಕ್ಕೆ ಭಗವಂತ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾನೆ. ಇನ್ನ ಏನು ಆಕ್ಷನ್ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ಅನ್ನುವಂಥದ್ದು ಕೂಡ ಇದೆ. ಭೃಗು ಮಹರ್ಷಿಯ ಆಶೀರ್ವಾದ ಕೂಡ ಇದೆ. ಜಪಾನ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕನಸು ಸದ್ಯಕ್ಕೆ ಇಲ್ಲ, ಮುಂದಿನ ದಿನಗಳಲ್ಲಿ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಗುರು ಚರಣಾವಿಂದದ ಆರಾಧನೆ ಮಾಡಿಕೊಂಡು, ಗುರು ಪಾದಾರವಿಂದದ ಪ್ರಾರ್ಥನೆ ಮಾಡಿಕೊಂಡು, ಭಗವಂತನ ಚರಣಗಳನ್ನ ಸ್ಮರಣೆ ಮಾಡ್ತಾ ಮುಂದಿನ ಜೀವನನ ಕಳೀತಾ ಇರಿ. ಸೊ ಮುಂದಿನ ಹಂತಕ್ಕೆ ಬಂದಾಗ ಎಲ್ಲವೂ ಕೂಡ ಸುರಕ್ಷಿತವಾಗಿ ಸೇರುತ್ತೆ, ಎಲ್ಲಿ ಸೇರ್ಬೇಕು ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಉತ್ತರ ಭಾರತದಲ್ಲಿ ಜಲಪ್ರಳಯ ಆಗಿ ಇನ್ನೊಂದು ದೇವಸ್ಥಾನ ಮುಳುಗುತ್ತೆ ಮುಂದಿನ ದಿನಗಳಲ್ಲಿ, ಅದು ಕೂಡ ಇದೆ. ಸೊ ಬರ್ಲಿ, ಎಲ್ಲ ಬಂದು ಎಲ್ಲ ಹೋಗಿ ಎಲ್ಲ ಸತ್ಯಯುಗ ಬೇಗ ಬರ್ಲಿ. ಸಾಕಾಗಿದೆ ಈ ಜೀವನ ಅಲ್ವಾ. ಲಾಂಗ್ ವಿಡಿಯೋ ಆಗೋಯ್ತು. ಒಂದು 10 ನಿಮಿಷ ಪಡ್ತಾ ಬೆಳಗ್ಗೆಯಿಂದ ಮಾಡೋಕ್ಕಾಗ್ತಿಲ್ಲ ರೀಡಿಂಗ್ ಅಂತ ಅನ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಾರಿ ಫಾರ್ ದ ಲಾಂಗ್ ವಿಡಿಯೋ. ಟೇಕ್ ಕೇರ್.